ಮನಯನ ಶರತ್ ಮಾಡುವ ನಮಸ್ಕಾರಗಳು. ಜೀವನದಲ್ಲಿ ನೆಮ್ಮದಿ ಎಲ್ಲಿದೆ ಅಂತ ಹುಡುಕ್ತಾ ಹೋದ್ರೆ ಕೊನೆಗೆ ಸಿಗೋದು ತೃಪ್ತಿಯಾದ ಒಂದು ತುತ್ತು ಊಟದಲ್ಲಿ ಮಾತ್ರ. ಊಟ ಚೆನ್ನಾಗಿದ್ರೆ ಇಡೀ ದಿನದ ಆಲೋಚನೆಗಳು ಸಖತ್ತಾಗಿರತ್ತೆ ಅಂತ. ಸೊ ಅಂತ ಪಾಸಿಟಿವಿಟಿ ತುಂಬಿರುವಂತಹ ನಿಮ್ಮ ಮನಸ್ಸುಗಳಿಗೆ ತಂಪು ನೀಡೋ ಅಡ್ಗೆ ಜೊತೆಗೆ ಚಿಟಪಟ ಮಾತು ಹೊತ್ತು ತಂದಿದ್ದೀನಿ. ಇವತ್ತಿನ ಕಾರ್ಯಕ್ರಮನ ಶುರು ಮಾಡುವಂತಹ ಸಮಯ. ಇದು ಸನ್ನುದ್ಯ ಪ್ರೆಸೆಂಟ್ಸ್ ಅಡುಗೆ ಮನೆ ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆಯ ಪಯಣಕ್ಕೆ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಪವರ್ಡ್ ಬೈ SSP ಹಿಂಗ ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇವತ್ತಿನ ಅಡುಗೆಯಲ್ಲಿ ಬಳಸಿರುವಂತಹ ಎಲ್ಲ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ಗಳಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಇವತ್ತು ಬರ್ತಾ ಇರುವಂತಹ ಕೊಡಗಿನ ಕಾವೇರಿ ನೋಡೋದಕ್ಕೆ ತುಂಬಾ ವಯ್ಯಾರಿ, ಅಷ್ಟೇ ಅಲ್ಲ ರೀ ಕ್ಯೂಟ್ ಕಂಟೆಂಟ್ ಕ್ರಿಯೇಟರ್ ಕುವರಿ. ಯಾರ್ಯಾರು ಅಂತ ನೋಡೋಣ, ಏನ್ ಅಡುಗೆ ಮಾಡ್ತಾರೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಸೊ ಪ್ಲೀಸ್ ಲೆಟ್ಸ್ ವೆಲ್ಕಮ್ ಶಿಫಾಲಿಕಾ ಫ್ರಮ್ ಕೊಡಗು. ನಮ್ಗೆ ಯೂಶಲಿ ಕೊಡಗು ಅಂದ್ರೆ ನಮಗೆ ನೆನಪಾಗತ್ ಸ್ಟೆಪ್, ಆ ಡಾನ್ಸ್ ಟಟಾ ಟಟಾ ತರದ ಸ್ಟೆಪ್ ಆಗ್ದಲ್ಲ. ನಾನು ಹೆಂಗೆ ನಿಮ್ ಸ್ಟೆಪ್ ವೈಸ್ ನಿಮ್ ಅಡ್ಗೆ ಕೇಳಲಿ ನಾನು. ಕಮ್ ಆನ್ ಮ್ಯೂಸಿಕ್. ಸ್ವಲ್ಪ ಜೋರಾಗಿ ಮಾಡಕ್ಕ ನಂಗೆ ಹೊರಗ್ ಬರ. ಸೂಪರ್ ವಾಕ್ಯ. ಏನ್ ಅಡ್ಗೆ ಮಾಡ್ತಾ ಇದ್ದೀರಾ? ಸೊ ಇವತ್ತು ನಾನು ಕಡಂಬುಟ್ ಮತ್ತೆ ಬಾಳೆ ಪಜ್ಜಿ ಮಾಡ್ತಾ ಇದ್ದೀನಿ. ಅಂದ್ರೆ ತೊಗರಿ ಬೇಳೆದು ಚಟ್ನಿ ತರ. ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮಗೆ ಏನ್ ಬೇಕು ಮಾಡಕ್ಕೆ? ಸೊ ಐ ನೀಡ್ ಕುಕ್ಡ್ ರೈಸ್ ಅಂಡ್ ಮಿಕ್ಸಿ. ಕುಕ್ಡ್ ರೈಸ್ ಅಂಡ್ ಮಿಕ್ಸಿ. ಸೊ ಇವತ್ತಿನ ನಮ್ಮ ಕೊಡಗು ಸ್ಪೆಷಲ್ ಡಿಶ್ ಅನ್ನ ಮಾಡೋದಕ್ಕೆ ನಾವ್ ಯೂಸ್ ಮಾಡ್ತಾ ಇದ್ವಿ ಬೋರೋಸಿಲ್ ಅವರ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಸೊ ಶಿಫಾಲಿಕಾ ಅವರೇ, ನೀವು ಜೋರಾಗಿ ಮಾತಾಡ್ಬೇಕು. ಅದನ್ನ ತಗೋತೀನಿ. ಯಾಕೆ ಟೆನ್ಷನ್ ಹಾಕಿದ್ದೀರಾ? ಇಲ್ಲ ಅಯ್ಯೋ ನಿಮ್ ಸ್ಯಾರಿ ಹಾಳಾಗ್ಬಿಡ. ಅಯ್ಯೋಯ್ಯೋ ಏನ್ ಬಿಡಕ್ ಬಂಗಾರದಲ್ಲಿ ಮಾಡಿಲ್ಲ ಬಿಡಕ್ಕ. ಬಂದವ್ರಿಗೆಲ್ಲ ನನ್ನ ಸೆರಗಲ್ಲಿ ನಾನು ಬೆವರು ಒರೆಸಿ ಅಡ್ಗೆ ಮನೆನ ಗುಡ್ಸ್ಕೊಂಡು ಮಾಡಿಲ್ಲ. ನನ್ನ ಅಡ್ಗೆ ಮನೆಗೆ ತುಂಬಾ ಜನ ಚಮಚ ಇದ್ದಾರೆ ಅಕ್ಕ. ಅಕ್ಕಿ ಅನ್ನಕ್ಕೆ ನೋವಾಗಲ್ಲ, ಜೋರಾಗಿ ಹಾಕಕ್ಕ. ಬಿದೋಗ್ಬಿಟ್ರೆ ಹಿಂಗ್ ಕೈಯಲ್ಲಿ ಹಿಂಗ್ ಹಾಕೊಳ್ಳೋದು ಅಷ್ಟೇ. ಇವಾಗ 1 ಕಪ್ ರೈಸ್ ಹಾಕೊಂಡಿದೀವಿ. ಇವಾಗ ಸ್ವಲ್ಪ ವಾಟರ್ ಅಂದ್ರೆ ಒಂದ್ ಚಮಚ. ಒನ್ ಸ್ಪೂನ್, ನಾಟ್ 1 ಸ್ಪೂನ್ ಬಟ್ ಲಿಟಲ್ ಬಿಟ್ ಹಾಕಿದ್ರು ಸಾಕು. ಓಕೆ ಸಮಾಧಾನ. ಸೂಪರ್. ಸೊ ಇವಾಗ ಇದನ್ನ ಒಂದ್ ಬೌಲ್ಗೆ ಹಾಕೊಳ್ಳೋಣ. ಓಕೆ. ಅಂಡ್ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಎಷ್ಟು ಹಾಕೊಳ್ಳೋಣ? ಜಸ್ಟ್ 1 ಸ್ಪೂನ್, ಸ್ವಲ್ಪ ಇಷ್ಟ. ಎಸ್. ಬಿಕಾಸ್ ಅದು ಹಾಕೊಂಡಿಲ್ಲ ಅಂದ್ರೆ ತುಂಬಾ ಏನು ಟೇಸ್ಟ್ ಬರೋದಿಲ್ಲ ಕಡಂಬುಟ್, ಅದಕ್ಕೆ. ಸೊ ಇವಾಗ ಸ್ವಲ್ಪ ಗೀ ಹಾಕೋತಾ ಇದೀನಿ. ಓಕೆ. ಎಷ್ಟು ಸ್ಪೂನ್ ಹಾಕೋತಿದ್ದೀರಾ? ಅಂದ್ರೆ 2 ಸ್ಪೂನ್ ಹಾಕೋಬೇಡ. ಓಕೆ. ಅಕ್ಕಿ ತರಿ ಹಾಕೋತಾ ಇದೀನಿ. ಇದೇ ಮೇನ್ ಇವಾಗ ಕಡಂಬುಟ್ಗೆ. ಅದೊಂದು ಹದಕ್ಕೆ ಬರುತ್ತಲ್ಲ, ಅಲ್ಲಿವರೆಗೂ ನಾವು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅಂದಾಜ್ ನೋಡ್ಕೊಂಡು ಹಾಕೋಬೇಕು. ಈಗ ಕಡಂಬುಟ್ ಇದು ಒಂದು ಅದಕ್ಕೆ ಬಂದಿದೆ. ಫಸ್ಟ್ ಇವಾಗ ಸ್ಟೀಮರ್ ಅಲ್ಲಿ ಸ್ವಲ್ಪ ನೀರ್ನ ಬಾಯ್ಲ್ ಆಗಕ್ಕೆ ಇಟ್ಕೊಳ್ಳೋಣ. ಓಕೆ. ನೋಡಿ ಅಕ್ಕ, ನೀರ್ ಎಷ್ಟು ಬೇಕು ಡಾರ್ಲಿಂಗ್ಸ್? ಅದೇ ಇಡ್ಲಿ ಮಾಡಕ್ ಹಾಕ್ತಾರಲ್ಲ ಅಷ್ಟು ನೀರ್ ಹಾಕಿದ್ರೆ ಅಡ್ಗೆ ಮಾಡಕ್ ಬರಲ್ಲ. ನಾನು ಹೇಳ್ತಾ ಇರೋದು ಇಡ್ಲಿ ಮಾಡಕ್ ಹಾಕ್ತಾರೆ ಗೊತ್ತಾ, ಅಷ್ಟು ಹಾಕಿದ್ರೆ ಸಾಕು. ಓಕೆ. ಇಷ್ಟ ಅಕ್ಕ ಸಖತ್ತಾಗಿ ಮಾಡ್ತಾರೆ ರೌಂಡ್ ಬಾಲ್ಸ್. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ ಶಿಫಾಲಿಕಾ ಅವರೇ? ನಮ್ಮ ಮನೇಲಿ ನಾನು, ಮಮ್ಮಿ ಪಪ್ಪ, ಸದ್ಯಕ್ಕೆ ತಂಗಿ ವರ್ಕ್ ಮಾಡ್ತಿರೋದ್ರಿಂದ ಅವ್ರು ಇವಾಗ ಬೇರೆ ಕಡೆ ಇದ್ದಾರೆ. ಹಂಗೆ ಈಗ ಈ ಕೊಡಗು ಪೀಪಲ್ ಎಲ್ಲ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿರ್ತಾರಲ್ಲ, ಏನ್ ಸೀಕ್ರೆಟ್? ಅದು ಲೈಕ್ ನ್ಯಾಚುರಲ್ ಬ್ಯೂಟಿ, ಅಂದ್ರೆ ದೇವರ ಆಶೀರ್ವಾದ. ಓ ವಾವ್, ನ್ಯಾಚುರಲ್ ಬ್ಯೂಟಿ. ಸೊ ನೀವು ನಮ್ಮಂಗೆ ಫೇರ್ನೆಸ್ ಕ್ರೀಮ್ ಎಲ್ಲ ಏನ್ ಹಾಕಲ್ಲ, ಮೇಕಪ್ ಎಲ್ಲ ಏನ್ ಮಾಡಲ್ಲ, ಸುಮ್ನೆ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀರಾ? ಅಷ್ಟೇ ಸಾಕು. ಓಕೆ. ಸೊ ಇದಕ್ಕೆ ನಾವೀಗೇನಾದ್ರೂ ಹಾಕೋಬೇಕಾ? ಹೌದು, ಇದಕ್ಕೆ ಸ್ವಲ್ಪ ಗೀನ ಬ್ರಷ್ ಮಾಡ್ಕೊಳ್ಳೋಣ. ಓಕೆ. ಯೂಶಲಿ ನನಗೆ ಕೊಡಗು ಪೀಪಲ್ ಎಲ್ಲ ತುಂಬಾ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರಲ್ವಾ? ಯಾವ ತರ ಆಯಿಲ್ ಬೇಕಾದ್ರೂ ಲೈಕ್ ಯು ಕ್ಯಾನ್ ಯೂಸ್. ಓಕೆ. ಬಟ್ ಗೀ ಇಸ್ ಲೈಕ್ ಗೀ ಗಿವ್ಸ್ ಮೋರ್ ಟೇಸ್ಟ್ ಅಲ್ವಾ? ಇವಾಗ ಇದನ್ನ ಹಾಕೋಣ. ಮಾಡೋಣ.
ಇವಾಗ ತೊಗರಿ ಬೇಳೆ ಚಟ್ನಿ ಮಾಡೋಣ. ಸೊ ಅದಕ್ಕೆ ಫಸ್ಟ್ ಪ್ಯಾನ್ಗೆ ಏನು ಆಯಿಲ್ ಏನು ಹಾಕದೆ ತೊಗರಿ ಬೇಳೆನ ಫ್ರೈ ಮಾಡ್ಕೋಬೇಕು. ಓಕೆ. ಸೊ ಒಂದು ಪ್ಯಾನ್ ಬೇಕು. ಈಗ ನಾವು ಜಸ್ಟ್ ಸ್ವಲ್ಪ ಚಟ್ನಿ ಮಾಡ್ತಿರೋದ್ರಿಂದ ಜಸ್ಟ್ ಲೈಕ್ ಒಂದು 3 ಸ್ಪೂನ್ ಹಾಕೊಳ್ಳೋಣ ಸಾಕು. ಸೊ ಇವಾಗ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಜಸ್ಟ್ ಫ್ರೈ ಮಾಡಿದ್ರೆ ಸಾಕು. ಸೊ ಇದು ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ. ಓಕೆ. ಸೊ ಇದನ್ನ ನಾವು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಇದನ್ನ ಮಿಕ್ಸಿ ಮಾಡಬೇಕು. ಅದ್ರ ಜೊತೆಲಿ ಈಗ ಸ್ವಲ್ಪ ಕೊಕೊನಟ್ ಹಾಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಚಟ್ನಿ ಈರುಳ್ಳಿ ಎಲ್ಲ ಹಾಕ್ತಾರಾ? ಆಕ್ಚುಲಿ ನಮ್ ಕಡೆ ಸ್ವಲ್ಪ ಚಟ್ನಿಗೆ ಈರುಳ್ಳಿ ಹಾಕ್ತಿವಿ, ಟೇಸ್ಟ್ ಇರುತ್ತೆ ಆಕ್ಚುಲಿ. ಓಕೆ. ಸೊ ಇಷ್ಟು ಈರುಳ್ಳಿ ಹಾಕೋತಾ ಇದೀನಿ. ಅದಾದ್ಮೇಲೆ ಚಿಲ್ಲಿ ಹಾಕೊಳ್ಳೋಣ ಸ್ವಲ್ಪ. ನಿಮ್ಗೆ ಎಷ್ಟು ಬೇಕು ಖಾರ ಆ ಥರ. ಓಕೆ. ಈಗ ನೀವು ಎಷ್ಟು ಹಾಕೋತಾ ಇದ್ದೀರಾ? ನಾನು ಮೀಡಿಯಮ್ ಹಾಕೊಳ್ತೀನಿ. ½ ಸ್ಪೂನ್ ಇಸ್ ಫೈನ್. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಎಷ್ಟು? 1/4 ಟೀ ಸ್ಪೂನಾ? ಹಾಂ. ಇವಾಗ ಇದನ್ನು ಮಿಕ್ಸಿ ಮಾಡಬೇಕು. ಫುಲ್ ಫೈನ್ ಪೇಸ್ಟ್ ಮಾಡಬೇಕು. ಅದೇ ಮಿಕ್ಸಿ ಹಾಕಿ. ಸೂಪರ್. ಸೊ ಇದು ಇವಾಗ ಮಿಕ್ಸಿ ಆಗಿದೆ. ಸೊ ಇವಾಗ ನಾವು ಪ್ಯಾನ್ಗೆ ಫಸ್ಟ್ ಒಗ್ಗರಣೆ ಹಾಕೊಳ್ಬೇಕು. ಸೊ ಅದಕ್ಕೆ ಫಸ್ಟ್ ಪ್ಯಾನ್ಗೆ ಎಣ್ಣೆ ಹಾಕೊಳ್ಳೋಣ. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆಯಲ್ವಾ, ಸೊ ಇದು ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಕಂಪನಿ ಅವರದು. ಈ ಕಂಪನಿನಲ್ಲಿ ಆಕ್ಚುಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಲೈಕ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇದು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇರುವಂತಹ ಆಯಿಲ್. ಇದರ ಜೊತೆಗೆ ಫ್ರೀಡಮ್ ಫಿಸಿಕಲ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಹಾಗೆ ಫ್ರೀಡಮ್ ಕಚಿಗನಿ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ತುಂಬಾ ಹೆಲ್ದಿ ಆಗಿರುವಂತಹ ಡಿಫ್ರೆಂಟ್ ಆಯಿಲ್ ನ ತಯಾರು ಮಾಡ್ತಾರೆ. ಹಾಗೆ ಈ ಆಯಿಲ್ ನ ಬಳಸಿ ಮಾಡಿರುವಂತಹ ಯಾವುದೇ ಅಡಿಗೆನಾದ್ರೂ ನೀವು ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಸ್ವತಃ ಬ್ರಾಂಡೇ ಹೇಳೋದ್ರಿಂದ ನಮ್ಮ ಫ್ರೀಡಮ್ ಆಯಿಲ್ ಇಸ್ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ನಂಬರ್ 1 ಸೇಲ್ ಆಗ್ತಾ ಇರುವಂತಹ ಆಯಿಲ್. ಸೊ ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ತಯಾರಾಗ್ತಿರುವಂತಹ ಆಯಿಲ್. ಯಾಕೆ ಅಂತಂದ್ರೆ ಯಾವುದೇ ರೀತಿಯ ಹ್ಯೂಮನ್ ಟಚ್ ಇರೋದಿಲ್ಲ. ಇದ್ರ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಕಡಿಮೆ ಆಯಿಲ್ ಅಲ್ಲಿ ಜಾಸ್ತಿ ಕುಕ್ ಮಾಡಬಹುದು. ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ನೋಡಿ ಅಕ್ಕ, ಎಷ್ಟು? ಸಾಕು ಸಾಕು ಸಾಕು. ಸಾಸಿವೆ ಹಾಕೋತೀನಿ. ಓಕೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ, ಒಂದು 2 or 3. ನಿಮ್ ತರ ಬೆಳ್ಳಗಿರೋ ಬೆಳ್ಳುಳ್ಳಿ ಹಾಕೊಳ್ಳೋಣ, 2 or 3. ಓಕೆ. ಅಂಡ್ ನಿಮ್ಮ ಮಮ್ಮಿ ತರ ಇರೋ ಕ್ಯಾಂಪ್ ಮೆಣಸಿನಕಾಯಿ. ನಮ್ಮ ಮಮ್ಮಿ ಮಾತ್ರ. ವೆರಿ ಗುಡ್. ಬಟ್ ನಿಮ್ಮ ಮಮ್ಮಿ ಒಂದ್ಸರಿ ನಿಮಗೆ ತಲೆ ಮೇಲೆ ಕೊಡ್ತಾರಲ್ಲ, ನಂಗೆ ನಿಜ ಕೊಡ್ತಾರೆ ಅದು. ಹೌದಾ? ಇರೋ ಕೋಪ ತೀರ್ಸ್ಕೊಳ್ಳೋದ ಹಂಗೆ. ಅಂದ್ರೆ ನಿಮ್ಮ ಮಮ್ಮಿ ಕಂಟೆಂಟ್ ಮಾಡೋ ಗ್ಯಾಪ್ ಅಲ್ಲಿ ದೂರ ನಿಂತ್ಕೊಳಕ್ಕ ಅಮ್ಮ ಅಂತ ಅಂದ್ರೆ. ಸೊ ಜಸ್ಟ್ ಆಡ್ ದಿಸ್ ಆಲ್ಸೋ. ಓಕೆ. ದಿಸ್ ಆಲ್ಸೋ ಕರಿ ಲೀವ್ಸ್, ಕರ್ಬೇವಿನ ಸೊಪ್ಪು. ಸೊ ಇವಾಗ ಸ್ವಲ್ಪ ಹಿಂಗ್ ಹಾಕೋಬೇಕು. ಹೆಂಗ್ ಹಾಕೋಬೇಕು? ಹಿಂಗ್. ಎಸ್, ನಮ್ ಕಿಚನ್ ಅಲ್ಲಿ ನಾವ್ ಯೂಸ್ ಮಾಡೋದು SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ಸೊ ಇವಾಗ ಸ್ವಲ್ಪ ಹಿಂಗ್ ಹಾಕೋತಾ ಇದೀನಿ. ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಎಷ್ಟು? ಒಂದು 2-3 ಸ್ಪೂನ್. ಓಕೆ. ಒಂಥರ ಡಿಫ್ರೆಂಟ್ ಚಟ್ನಿ ಅಪ್ಪ. ನಾನು ಚಟ್ನಿಲೆಲ್ಲ ಈರುಳ್ಳಿ ಹಾಕೋದು ನೋಡೇ ಇಲ್ಲ ಸೋ ಫಾರ್. ಜಾಸ್ತಿ ನಂಗೆ ಈರುಳ್ಳಿ ಜಾಸ್ತಿ ಇಷ್ಟ. ಓ ವಾವ್, ಥ್ಯಾಂಕ್ ಯು. ಏನ್ ಮಾಡ್ಕೋತೀರಾ? ಸೊ ಇದನ್ನ ಸ್ವಲ್ಪ ಸಾಟೆ ಮಾಡ್ಕೊಳ್ಳೋಣ. ಸಾಟೆ ಮಾಡ್ಕೋಬೇಕು. ಸೊ ಇದಾಗಿದೆ. ಓಕೆ. ಸೊ ಇವಾಗ ಚಟ್ನಿ ಇದೆಯಲ್ಲ, ಚಟ್ನಿ ಹಾಕೋಬೇಕು. ಇವಾಗ ನೀರ್ ಹಾಕೋತಾ ಇದೀನಿ. ನೀರ್ ಚಟ್ನಿನಾ ಇದು? ಅಂದ್ರೆ ಇದು ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲ, ಇದು ಆಕ್ಚುಲಿ ಏನಂದ್ರೆ ನೀರ್ ಹಾಕೊಂಡ ತಕ್ಷಣ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಗಂಟ್ ಬರುತ್ತೆ. ಓಕೆ. ಸೊ ಇವಾಗ ಆಗ್ಲೇ ಚಟ್ನಿಗೆ ಉಪ್ಪು ಹಾಕೊಂಡಿದ್ವಿ ಅಲ್ಲ, ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಜಸ್ಟ್ ಒಂದು 1/4 ಟೀ ಸ್ಪೂನ್ ಅಷ್ಟು. ಓಕೆನಾ? ಆಮೇಲೆ ಬೇಕಿದ್ರೆ ಟೇಸ್ಟ್ಗೆ ಅಂತ ಇದೆ ಸ್ವಲ್ಪ ಹಾಕೊಳ್ಳೋಣ. ಸೊ ಇವಾಗ ಅರ್ಧ ಬೆಂದ್ಮೇಲೆ ಲೆಮನ್ನ ಹಾಕೋಬೇಕು. ಸೊ ಇವಾಗ ಲೆಮನ್ ಎಲ್ಲ ಹಾಕಾಯ್ತಲ್ಲ, ಇವಾಗ ಬಾಯ್ಲ್ ಆಗಿದೆ. ಸೊ ನಾವು ತೊಗರಿಬೇಳೆ ಚಟ್ನಿ ಇಸ್ ರೆಡಿ. ಆಕ್ಚುಲಿ ಲುಕಿಂಗ್ ಲೈಕ್ ರಸಗುಲ್ಲ ಉಂಡೆ. ಸೊ ಮ್ಯಾಮ್, ನಮ್ಮ ಕೊಡವ ಫುಡ್ ಆದ ಕಡಂಬುಟ್ಟು ಬಾಳೆ ಬಜ್ಜಿ ಟೇಸ್ಟ್ ಮಾಡಕ್ ರೆಡಿ ಆಗಿದೆ. ಸೂಪರ್. ಘಮ ಘಮ ಅನ್ನೋ ಫ್ಲೇವರ್ ಕೊಡೋಣ. ಸಕ್ಕತ್ತಾಗಿದೆ. ನೀವು ಕೊಡಗೋರಲ್ವಾ, ಬಟ್ ನಾನು ಉತ್ತರ ಕರ್ನಾಟಕದವಳು. ನಮ್ಮ ಕಡೆ ಯಾರಾದ್ರೂ ಫಸ್ಟ್ ಕ್ಲಾಸಾಗಿ ಅಡುಗೆ ಮಾಡಿದ್ರೆ ನಾವು ಬೇರೆ ಥರನೇ ಅಪ್ರಿಷಿಯೇಟ್ ಮಾಡ್ತೀವಿ. ಹೇಳ, ನಿಮ್ಮ ಅಡುಗೆ ಹೆಂಗಿತ್ತು ಅಂದರೆ ಮಜ್ಗಿ. ಥ್ಯಾಂಕ್ ಯು.
ಕಡಂಬುಟ್ಟು ಬಾಳೆ ಪಜ್ಜಿ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿ ಜಾರಿಗೆ 1 ಬೌಲ್ ಬೇಯಿಸಿದ ಅನ್ನವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ್ದ ಅನ್ನಕ್ಕೆ 1 ಟೀ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಅರ್ಧ ಬೌಲ್ ಅಕ್ಕಿ ತರಿಯನ್ನು ಸೇರಿಸಿ ಕಡಂಬುಟ್ಟು ಹಿಟ್ಟಿನ ಹದಕ್ಕೆ ಚೆನ್ನಾಗಿ ನಾದಿಕೊಳ್ಳಿ. ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಕಾಯಲು ಇಡಿ. ನಂತರ ಸಿದ್ಧಪಡಿಸಿದ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿಟ್ಟು 10 ನಿಮಿಷ ಹಬೆಯಲ್ಲಿ ಬೇಯಿಸಿ. ನಂತರ ಒಂದು ಪ್ಯಾನ್ ನಲ್ಲಿ 2 ಟೇಬಲ್ ಸ್ಪೂನ್ ತೊಗರಿ ಬೇಳೆಯನ್ನು ಹಾಕಿ ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಹುರಿದು ಪಕ್ಕಕ್ಕಿಟ್ಟುಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಹುರಿದ ತೊಗರಿಬೇಳೆ, 1 ಬೌಲ್ ತೆಂಗಿನ ತುರಿ, ಅರ್ಧ ಟೇಬಲ್ ಸ್ಪೂನ್ ಈರುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಹಸಿಮೆಣಸಿನಕಾಯಿ ಮತ್ತು 1/4 ಟೀ ಸ್ಪೂನ್ ಉಪ್ಪು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಕಾಯಿಸಿ. ಅದಕ್ಕೆ 1 ಟೀ ಸ್ಪೂನ್ ಸಾಸಿವೆ, ಜಜ್ಜಿದ 2 ಎಸಳು ಬೆಳ್ಳುಳ್ಳಿ, 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಗೂ ಇಂಗು ಹಾಕಿ ಕೈಯಾಡಿಸಿ. ನಂತರ 3 ಟೇಬಲ್ ಸ್ಪೂನ್ ಈರುಳ್ಳಿ ಸೇರಿಸಿ ಹೊಂಬಣ್ಣ ಬರುವವರೆಗೆ ಹುರಿಯಿರಿ. ಅದಕ್ಕೆ ರುಬ್ಬಿದ ಚಟ್ನಿ ಮಿಶ್ರಣ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ. ಕೊನೆಯದಾಗಿ ಅರ್ಧ ಹೋಳು ನಿಂಬೆ ರಸವನ್ನು ಹಿಂಡಿ 2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದರೆ ಈಗ ಬಿಸಿ ಬಿಸಿಯಾದ ಕಡಂಬುಟ್ಟು ಮತ್ತು ಬೇಳೆ ಬಜ್ಜಿ ಸವಿಯಲು ಸಿದ್ಧ. ಶಿಫಾಲಿಕಾ ಅವರೇ, ನಿಮ್ಮ ಕೊಡಗಲ್ಲಿ ನಾನು ಹೇಳೋದೇ ಬೇಡ, ಹಚ್ಚ ಹಸಿರು ಯಾವಾಗಲೂ ಹಾಗೆ ಇರುತ್ತೆ. ಅದ್ರ ಜೊತೆಗೆ ನಮ್ಮದೊಂದು ಸಸಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಸೂಪರ್. ಸೊ ಇವತ್ತು ಒಂದು ಸ್ಪೆಷಲ್ ಡಿಶ್ ಅನ್ನ ಮಾಡಿ ತೋರಿಸೋದಕ್ಕೆ ನಮ್ಮ ಅಡಿಗೆ ಮನೆಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಕವಿತಾ ಫ್ರಮ್ ತಿಮ್ಮೇಗೌಡನ ದೊಡ್ಡಿ. ವೆಲ್ಕಮ್ ಕವಿತಾ ಅವರೇ ನಮ್ಮ ಅಡುಗೆ ಮನೆಗೆ. ಥ್ಯಾಂಕ್ ಯು. ಎಲ್ಲಿಂದ ಬಂದಿರೋದು? ನಾವು ಬಿಡದಿ ಹತ್ರ ತಿಮ್ಮೇಗೌಡನ ದೊಡ್ಡಿ. ವಾವ್, ಏನು ಫೇಮಸ್ ನಿಮ್ ದೊಡ್ಡಿಲಿ? ವೃಷಭಾವತಿ ಕೆರೆ. ಹೌದಾ? ಏ ಸೂಪರ್. ವಾಕ್. ಹೇ, ಏನ್ ಅಡುಗೆ ಮಾಡ್ತಾ ಇದ್ದೀರಾ ನಮಗೋಸ್ಕರ ಇವತ್ತು? ಮೊಸರು ಶಾವ್ಗೆ. ಮೊಸರು ಶಾವ್ಗೆನಾ? ಎಸ್ ಮ್ಯಾಮ್. ಏನಕ್ಕ ಹೆಸರು ಎಷ್ಟು ಡಿಫ್ರೆಂಟ್ ಆಗಿದೆ? ಅದು ಸಮ್ಮರ್ ಸ್ಪೆಷಲ್ ಮ್ಯಾಮ್. ಸೂಪರ್. ಸೊ ನೀವು ಸಮ್ಮರ್ ಸ್ಪೆಷಲ್ ನ ಮಾನ್ಸೂನ್ ಅಲ್ಲಿ ಮಾಡ್ತಾ ಇದ್ದೀರಾ? ಎಸ್. ಸೂಪರ್. ನೆಕ್ಸ್ಟ್ ಬೇಸಿಗೆ ಬಂದ್ರೆ ಇರ್ಲಿ, ನೆನ್ಪಿರ್ಲಿ ಅಂತ ಸಕ್ಕತ್ತಕ್ಕ. ನೀವು ಈಗ ಪ್ರಿಪೇರ್ ಮಾಡ್ಕೊಳಕ್ ಏನ್ ಬೇಕು ನಿಮ್ಗೆ? ಶಾವ್ಗೆ ಬಾಯ್ಲ್ ಮಾಡಕ್ಕೆ ನೀರ್ ಬೇಕು. ನೀರ್ ಬೇಕು. ನೀರ್ ಒಂದೇ ಸಾಕಾ? ಸಾಲ್ಟ್, ಸ್ವಲ್ಪ ಆಯಿಲ್ ಬೇಕು. ಅದು ಇದು ಹಿಂಗ್ ಬಾಯ್ಲ್ ಮಾಡ್ತೀರಾ? ಕಡಾಯಿ. ಅದು ಕೇಳಬೇಕು. ಸೊ ಇವತ್ತು ನಾವು ನಮ್ಮ ಮೊಸರು ಶಾವ್ಗೆನ ಮಾಡೋದಕ್ಕೆ ಬಳಸ್ತಾ ಇದೀವಿ ಬೋರೋಸಿಲ್ ಅವರ ಕಡಾಯಿ. ಹಚ್ಚಿದೆ ಅಕ್ಕ. ಎಷ್ಟು ಹಾಕೊಳ್ಳೋದು ಅಂದಾಜು? 2 cups ವಾಟರ್. 2 cups ಆಫ್ ವಾಟರ್. 1 cup ಶಾವ್ಗೆಗೆ 2 cups ವಾಟರ್. ಫಸ್ಟ್ ಉಪ್ಪು ಹಾಕ್ಬಿಡ್ತೀರಾ? ಸ್ವಲ್ಪ ಸಾಲ್ಟ್. ಓಕೆ. ಆಯಿಲ್. ಆಯಿಲ್. ಚಾನಲ್ ಇವತ್ತು ನಾವು ಬಳಸ್ತಾ ಇದೀವಿ ಫ್ರೀಡಮ್ ಆಯಿಲ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು ಮ್ಯಾಮ್. ಓಕೆ. ಇವಾಗ ನೀರು ಬಿಸಿ ಆಗಿದೆ. 1 cup ಶಾವ್ಗೆ. ಇದು ಅನ್ರೋಸ್ಟೆಡ್ ಮ್ಯಾಮ್. ಹೌದಾ? ಸೊ ಅದಕ್ಕೆ ತಿರುಗಿಸ್ತಾನೆ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ಫುಲ್ ಕಿಚನ್ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ದೇನಾ? ಎಸ್ ಮ್ಯಾಮ್. ಹೌದಾ? ನೀವೇ ಅಡ್ಗೆ ಮಾಡೋದಾ? ನಾನು, ನಮ್ಮ ಹಸ್ಬೆಂಡ್, ನಮ್ಮ ಪಾಪಿ 3 ವರ್ಷ. 3 ಜನ? 3 ಜನ. ನಿಮ್ಮ ಅತ್ತೆ ಮಾವ ಅವರೆಲ್ಲ ಊರಲ್ಲಿದ್ದಾರೆ. ಓಕೆ. ಈಗ ನಾವು ಶಾವ್ಗೆನ ಎಲ್ಲಿವರೆಗೂ ಬೇಯಿಸ್ಕೊಳ್ಳೋಣ? ಅದು ಸಾಫ್ಟ್ ಆಗಿ ಬೇಯಬೇಕು, ಸೊ ಅಲ್ಲಿವರೆಗೂ ಬೇಯಿಸ್ಕೊ. ಅಂದ್ರೆ ನಿಮ್ಮಷ್ಟು ಸಾಫ್ಟ್ ಆಗ್ಬೇಕು ಅಂತ. ಇವಾಗ ಶಾವ್ಗೆ ನಂತರ ಇದೆ, ನಿಮ್ ತರ ಆಗ್ಬೇಕು ಅಂತ. ನೀವು ಸಾಫ್ಟ್ ಆಗಿದ್ದೀರಾ ಮ್ಯಾಮ್. ಬಸ್ಕೋಬೇಕು, ಬಗ್ಗಿಸ್ಕೋಬೇಕು. ಇದರಲ್ಲಿ ಬಸಿದುಕೊಳ್ಳೋಣವೇ? ಎಸ್ ಮ್ಯಾಮ್. ಎಸ್. ಇವಾಗ ಸ್ವಲ್ಪ ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕ್ಬೇಕು. ಎಷ್ಟು ಹಾಕೋಣ? 1 ಸ್ಪೂನ್. 1 ಸ್ಪೂನ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ ಹಾಕ್ತಾ ಇದೀವಿ. 1 ಸ್ಪೂನ್ ಸಾಕಾ? ನಾನು ಹೇಳಿದ್ನಲ್ಲ ಅವಾಗಲೇ, ನಮ್ಮ ಫ್ರೀಡಮ್ ಅಲ್ಲಿ ಸ್ವಲ್ಪ ಎಣ್ಣೆ ಯೂಸ್ ಮಾಡಿ ಜಾಸ್ತಿ ಅಡುಗೆ ಮಾಡ್ಬೋದು. ಒಂದ್ ಸ್ವಲ್ಪ ಸಾಸಿವೆ. ಅಷ್ಟೇ ಸಾಕಾ? ಸಾಕು. ಓಕೆ. ಅರ್ಧ ಸ್ಪೂನ್ ಉದ್ದಿನ ಬೇಳೆ. ಉದ್ದಿನ ಬೇಳೆ. ಏನಕ್ಕದು? ಗೋಡಂಬಿ. ಓಕೆ. ಗೋಡಂಬಿ 1 ಸ್ಪೂನ್. ಮ್ಯಾಮ್ 1 ಸ್ಪೂನ್ ಹಸಿಮೆಣಸಿನಕಾಯಿ. ಹಾಕಾಕ. ನಿಮ್ ಖಾರ ಸ್ಪೈಸಿ ಇಷ್ಟನಾ? ನನ್ಗಿಷ್ಟ ಮ್ಯಾಮ್. ನಿಮ್ಗೆ ಇಷ್ಟನಾ? ನಿಮ್ಗೆ ಎಷ್ಟು ಇಷ್ಟ ಅಷ್ಟು ಹಾಕಿ ನೀವು. ಮತ್ತೆ 2 ಸ್ಪೂನ್ಸ್ ಹಾಕ್ತೀವಿ. ಓಕೆ. ಸ್ವಲ್ಪ ಕರ್ಬೇವು. ಕೊತ್ತಂಬರಿ ಅಲ್ವಾ ಇದು? ಕರ್ಬೇವು. ಕರ್ಬೇವಾ? ಸದ್ಯ ಅಲ್ಲ, ನೀವು ಎಚ್ಚರವಾಗಿದ್ದೀರಾ ಅಂತ ನೋಡ್ತಾ. ನೆಕ್ಸ್ಟ್ ಏನ್ ಹಾಕೋಣ? ಇದು ಗೋಲ್ಡನ್ ಬ್ರೌನ್ ಆಗ್ಬೇಕು. ಗೋಲ್ಡನ್ನೇ ಆಗ್ಬೇಕಾ? ಸಿಲ್ವರ್ ಪ್ಲಾಟಿನಮ್ ಆದ್ರೆ ಆಗಲ್ವಾ? ಅದು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಮ್ಯಾಮ್. ಗೋಲ್ಡನ್ ಬ್ರೌನ್ ಆದ್ರೆ ಕಾಸ್ಟ್ಲಿ. ಹಂಗಾದ್ರೆ ಶಾವ್ಗೆ ಇದು ಗೋಲ್ಡನ್ ಬ್ರೌನ್ ಶಾವ್ಗೆ. ಸ್ವಲ್ಪ ಇಂಗು ಮ್ಯಾಮ್. ಇಂಗು ಹೆಂಗೆ? ಹಿಂಗು. ಹಿಂಗ. ಓಕೆ. ನಾವಿವತ್ತು ನಮ್ಮ ಅಡುಗೆ ಮನೆಯಲ್ಲಿ ಬೆಳೆಸ್ತಾ ಇದೀವಿ SSP ಹಿಂಗು. ಮ್ಯಾಮ್ 1 ಚಿಟಿಕೆ ಹಿಂಗು. ಬೇಯಿಸಿಟ್ಕೊಂಡಿರೋ ಶಾವ್ಗೆ ಹಾಕಿ. ಮ್ಯಾಮ್ 1 ಸ್ಪೂನ್ ಕ್ಯಾರೆಟ್. ತುರಿದಿರೋ ಕ್ಯಾರೆಟ್. 1 ಸ್ಪೂನ್ ತೆಂಗಿನಕಾಯಿ ತುರಿ. ಹಾಕೊಳ್ಳಿ. ಇದು ಆಕ್ಚುಲಿ ಕಲರ್ ಏನು ಸಖತ್ತಾಗಿದೆ ನೋಡಿ. ಎಷ್ಟಾಗ
ಹಾಕಿದ್ರಕ್ಕ ಉಪ್ಪು ಮ್ಯಾಮ್ ಹಾಫ್ ಮೊದ್ಲೇ ನಂಗೆ BP ಜಾಸ್ತಿ ಕಣಕ್ಕ, ಒಂದೊಂದ್ಸತಿ ಸುಮ್ನೆ ಕಿರ್ಚಾಡ್ತಿರ್ತೀನಿ. ಹಾಫ್ ಸ್ಪೂನ್ ಹಾಕಿದ್ದೀನಿ ಮ್ಯಾಮ್. ಓಕೆ. ಇವಾಗ ಮೊಸರು ಹಾಕ್ಬೇಕು. ಎಷ್ಟು ಹಾಕೊಂಡ್ರಿ? 1 ಕಪ್ ಶಾವಿಗೆಗೆ 2 ಕಪ್ಸ್ ಕರ್ಡ್ ಮೊಸರು. ಓಕೆ. ಏನ್ ಮಾಡೋಣ ನೆಕ್ಸ್ಟ್ ಇವಾಗ? ಇದು ಸರ್ವ್ ಮಾಡ್ಬೇಕು ಮ್ಯಾಮ್. ಏನ್ ಮಾಡ್ಬೇಕು? ಸರ್ವ್ ಮಾಡ್ಬೇಕು. ಆಗೋಯ್ತಾ? ಆಯ್ತು. ಏ ಹಾಯ್ ಫೈ, ಇಷ್ಟು ಸಖತ್ ಬೇಗ ಸ್ಪೀಡ್ ಆಗಿ ಮಾಡ್ಬಿಟ್ರಲ್ಲ. ಈಗ ಕೊಡ್ರಮ್ಮ ಒಂದು ಸರ್ವಿಂಗ್ ಬೌಲ್. ಇದು ಸಮ್ಮರ್ ಸ್ಪೆಷಲ್, ಮಾನ್ಸೂನ್ ಅಲ್ಲೂ ಮಾಡ್ಕೊಂಡು ತಿನ್ಬೋದು. ಮೊಸರು ಶಾವಿಗೆ ರೆಡಿ ಮ್ಯಾಮ್. ಥ್ಯಾಂಕ್ ಯು. ಸೊ ಟೇಸ್ಟ್ ಮಾಡ್ಬೋದಾ? yes, ma'am. ಧೈರ್ಯವಾಗಿ ಟೇಸ್ಟ್ ಮಾಡ್ಬೋದಾ? Yes, ma'am. ಇದು ನಿಮ್ಮ ಯಜಮಾನ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೀರಾ? ಮಾಡಿದ್ದೀನಿ ಮ್ಯಾಮ್. ಹಂಗಾರು ಓಕೆ. ಅವರೇ ಗಟ್ಟಿಯಾಗಿದ್ದಾರೆ ಅಂದ್ರೆ ವಾವ್, ಮಜಾ ಇದೆ. ಇದು ಒಂಥರ ಮೊಸರು ಹುಳಿ ಉದ್ದಿನಕಾಳು. ಹಾ, ಇದೊಂಥರ ಈ ಕಟ್ಟ ಮಿಟ್ಟ ಅಂತಾರಲ್ಲ, ಒಂಥರ ಹುಳಿ ಖಾರ ಸಕ್ಕದಾಗಿದೆ ರೀ. ನಂಗೆ ತುಂಬಾ ಇಷ್ಟ ಆಯ್ತು. ನನ್ನ ಕಡೆಯಿಂದ ನಿಮ್ಮ ಅಡುಗೆಗೆ ಹೊಳೆ ಶಾವಿಗೆ ಮಜ್ಜಿಗೆ. ಥ್ಯಾಂಕ್ ಯು ಮ್ಯಾಮ್. ಮೊಸರು ಶಾವಿಗೆ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಯಲ್ಲಿ 2 ಕಪ್ ನೀರು, ಅರ್ಧ ಟೀ ಸ್ಪೂನ್ ಉಪ್ಪು, ನಂತರ 1 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಕುದಿಯಲು ಇಡಿ. ನೀರು ಚೆನ್ನಾಗಿ ಕುದಿಯುವಾಗ ಶಾವಿಗೆಯನ್ನು ಸೇರಿಸಿ 3 ರಿಂದ 4 ನಿಮಿಷಗಳ ಕಾಲ ಬೇಯಿಸಿ. ನಂತರ ನೀರನ್ನು ಸಂಪೂರ್ಣವಾಗಿ ಬಸಿದು ಬೇಯಿಸಿದ ಶಾವಿಗೆಯನ್ನು ತಣ್ಣಗಾಗಲು ಬಿಡಿ. ಈಗ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಗೋಡಂಬಿ, 1 ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು ಸೇರಿಸಿ ಹಸಿ ವಾಸನೆ ಹೋಗುವವರೆಗೆ ಬಾಡಿಸಿ. ಸಿದ್ಧಪಡಿಸಿದ ಒಗ್ಗರಣೆಗೆ ಮೊದಲೇ ಬೇಯಿಸಿಟ್ಟ ಶಾವಿಗೆ, 2 ಟೇಬಲ್ ಸ್ಪೂನ್ ಕ್ಯಾರೆಟ್ ತುರಿ, 2 ಟೇಬಲ್ ಸ್ಪೂನ್ ತೆಂಗಿನ ತುರಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಸೇರಿಸಿ ಚೆನ್ನಾಗಿ ಒಟ್ಟಿಗೆ ಮಿಕ್ಸ್ ಮಾಡಿ. ಕೊನೆಯದಾಗಿ 2 ಕಪ್ ಮೊಸರನ್ನು ಸೇರಿಸಿ ಹದವಾಗಿ ಕಲಸಿಕೊಳ್ಳಿ. ಈಗ ಮೊಸರು ಶಾವಿಗೆ ಸವಿಯಲು ಸಿದ್ಧ. ಕವಿತಾ ಅವರೇ, ಎಸ್ ಮ್ಯಾಮ್. ನಾವ್ ಯಾವಾಗ್ಲೂ ನಮ್ಮ ಅಡ್ಗೆ ಮನೇಲಿ ಚೆನ್ನಾಗಿ ಅಡ್ಗೆ ಮಾಡೋರ್ಗೆ ಹೊಡಿ ಶಾವ್ಗ್ಯಾಗ ಮಜ್ಜಿಗೆ ಅಂದ್ವಿ. ಇವತ್ತು ನೀವೇ ಶಾವ್ಗ್ಯಾಗ ಮಜ್ಜಿಗೆ ಮಾಡಿಕೊಟ್ಬಿಟ್ರಿ ನಮ್ಗೆ. ಸೂಪರ್, ತುಂಬಾ ಖುಷಿ ಆಯ್ತು. ನಮಗೋಸ್ಕರ ಅಡ್ಗೆ ಮಾಡಿದಕ್ಕಾಗಿ ನಿಮಗೋಸ್ಕರ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಇವತ್ತು ಯಾವ ಹೋಮ್ ರೆಮಿಡಿನ ತಿಳಿಸ್ಕೊಡ್ತಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಹಾಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಡಾಕ್ಟರ್ ಪೂರ್ವಿ ಜಯರಾಜ್. ಇವತ್ತು ಯಾವ ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀರಾ ಮೇಡಮ್? ಎಸ್, ಇವತ್ತು ಮಹಾಫಲ ಚೂರ್ಣ ಮಾಡ್ತಾ ಇದ್ದೀನಿ. ಮಹಾಫಲ ಅಂದ್ರೆ ಯಾವ್ದು ಅಂತ ಗೆಸ್ ಮಾಡ್ತೀರಾ? ನೇರಳೆ ಹಣ್ಣನ್ನ ಮಹಾಫಲ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಸೊ ಅದರ ಚೂರ್ಣ ಅಂದ್ರೆ ಅದರ ಪೌಡರ್. ಅಂಡ್ ಇದು ರಾಮಬಾಣದ ತರ ತುಂಬಾ ಹೈ ಶುಗರ್ ಇರೋರಿಗೆ ಸಹಾಯ ಮಾಡುತ್ತೆ. ಸೊ ಇವತ್ತು ತುಂಬಾ ಈಸಿಯಾಗಿ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಇಂಗ್ರೀಡಿಯೆಂಟ್ ಉಪಯೋಗಿಸ್ಕೊಂಡು ಅದರಿಂದ ಮಾಡೋ ಪೌಡರ್ನ ಸೇವನೆಯಿಂದ ಶುಗರ್ ಲೆವೆಲ್ನ ತುಂಬಾ ಒಳ್ಳೆ ಎಕ್ಸ್ಟೆಂಟ್ಗೆ ಕಂಟ್ರೋಲ್ ಮಾಡಬಹುದು. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಮಹಾಫಲ ಚೂರ್ಣ, ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ನೇರಳೆ ಹಣ್ಣು ತಿನ್ನೋದ್ರಿಂದ ಎಷ್ಟು ಆರೋಗ್ಯಕ್ಕೆ ಲಾಭನೋ ಅದ್ರ ಒಳಗಡೆ ಇರೋ ಬೀಜಗಳಿಂದನೂ ನಮ್ಗೆ ಅಷ್ಟೇ ಲಾಭ ಸಿಗುತ್ತೆ. ನೋಡಿ, ಇದು ನೇರಳೆ ಹಣ್ಣಿನ ಬೀಜ, ಒಳಗಡೆ ಇರೋ ಬೀಜ. ಈ ಬೀಜ ಇದು ಏನಿರುತ್ತೆ ಇದನ್ನ ಈ ರೀತಿ ಸಿಪ್ಪೆ ಸುಲ್ಕೊಳ್ಬಹುದು. ಒಳಗಡೆ ಈ ತರ ನೋಡಿ ಹಸೂರ್ ಬಣ್ಣಕ್ಕೆ ನಿಮ್ಗೆ ಒಳಗಡೆ ಬೀಜ ಸಿಗುತ್ತೆ ಅದ್ರದ್ದು. ಓಕೆ ಓಕೆ. ನೀವು ಒಣಗಿಸಿದ್ರೆ ಇನ್ನೂ ಬೇಗ ನೀವು ಬಿಟ್ಕೊಳತ್ತೆ. ಅದಾದ್ಮೇಲೆ ಈ ರೀತಿ ಎಲ್ಲ ಒಳಗಡೆ ಇರುವಂತಹ ಬೀಜ, ಮೇಲ್ಗಡೆ ಇರೋದೆಲ್ಲ ಸಿಪ್ಪೆ ತೆಗೆದ್ಮೇಲೆ ಇದನ್ನ ಸುಮಾರು 2 ದಿನ ಚೆನ್ನಾಗಿ ನೀವು ಒಣಗಿಸ್ಕೋಬೇಕು. ಅವ್ರೆ ಇದನ್ನ ಒಂದು ಕೋರ್ಸ್ ಪೌಡರ್ ಅಂದ್ರೆ ಒಂದು ಪೌಡರ್ ತರ ಮಾಡೋಣ ಅಷ್ಟೇ. ಸೊ ನೆನ್ಪಿಟ್ಕೊಳ್ಳಿ, ಮೇಲ್ಗಡೆ ಇರೋ ಸಿಪ್ಪೆ ತೆಗೆದು ಒಣಗಿಸ್ಬೇಕು, ಅದು ಮರಿಬಾರ್ದು. ಎಸ್. ಯಾವಾಗ ತಗೊಳ್ಳೋದು ಇದನ್ನ, ಮತ್ತೆ ಒಂದ್ 2-3 ಅಂಶಗಳನ್ನ ನಾನು ಇದ್ರ ಬಗ್ಗೆ ಹೇಳ್ಬೇಕು. ಈ ನೇರಳೆ ಹಣ್ಣಲ್ಲಿ ಇರುವಂತಹ ಒಂದು ಪ್ಲಾಂಟ್ ಆಂಟಿ ಆಕ್ಸಿಡೆಂಟ್ಸ್ ಇಂದ ಏನಾಗುತ್ತೆ ಅಂದ್ರೆ, ಊಟ ಆದ್ಮೇಲೆ ಕೆಲವ್ರದ್ದು ಶುಗರ್ ಸಡನ್ ಆಗಿ ಸ್ಪೈಕ್ ಆಗೋಗುತ್ತೆ. ಪಾಪ ಭಯದಲ್ಲೇ ತಿಂತಿರ್ತಾರೆ ಏನಾಗುತ್ತೆ ಅಂತ. ಅದನ್ನ ಕಂಟ್ರೋಲ್ ಮಾಡೋಕೆ ಸಹಾಯ ಮಾಡುತ್ತೆ. ಒಂದು ಆಕ್ಚುಲಿ ಡಯಾಬಿಟೀಸ್ ಇರೋರು ಯಾರು ಬೇಕಾದ್ರೂ ಖಂಡಿತ ತಗೋಬಹುದು. ಬಟ್ ಏನು ಅಂದ್ರೆ, ನೀವು ಮೆಡಿಕೇಶನ್ ತಗೊಳ್ತಾ ಇದ್ದೀರಾ ಅಂತ ಆದ್ರೆ ಒಂದ್ ಸ್ವಲ್ಪ ಶುಗರ್ ಲೆವೆಲ್ ನ ಮಾನಿಟರ್ ಮಾಡಿ ನೀವು ನೋಡ್ಕೊಳ್ಬೇಕಾಗತ್ತೆ. ಮತ್ತೆ ತೀರಾ ಕಮ್ಮಿ ಆಗೋ ಲೆವೆಲ್ಗೂ ಹೋಗ್ಬಾರ್ದು. ಸೊ ಹೆದರ್ಕೊಳ್ಳೋದೇನು ಇಲ್ಲ.
ಅಥವಾ ಏನು ಸೈಡ್ ಎಫೆಕ್ಟ್ಸ್ ಅಂತ ಏನಿಲ್ಲ, ಯಾಕಂದ್ರೆ ನ್ಯಾಚುರಲ್ ಆಗಿರೋದ್ರಿಂದ ಇದು ಆ ತರ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಗಾಬರಿ ಪಡೋದೇನು ಇಲ್ಲ. ಸೊ ಇದು ಯಾವಾಗ ತಗೊಳ್ಬೇಕು? ಸೊ ಬೆಳಗ್ಗೆ ಸುಮಾರು ತಿಂಡಿಗಿಂತ ಒಂದು ಅರ್ಧ ಗಂಟೆ ಮುಂಚೆ 1/4 ಚಮಚ ಅಷ್ಟೇ ಇದನ್ನ ನೀರಿಗೆ ಹಾಕೊಂಡು ಕಲಿಸ್ಬೇಕು. ನಿಮಗೆ ಉಗುರು ಬೆಚ್ಚಗಿರೋ ನೀರು ಇಷ್ಟ ಅಂದ್ರೆ ಅದಕ್ಕೆ ಹಾಕೊಳ್ಬಹುದು, ದಟ್ ಇಸ್ ಪ್ರಿಫರ್ಡ್. ಇಲ್ಲ ಅಂದ್ರೂ ನೀವು ಮಾಮೂಲಿ ನೀರಿಗೂ ಹಾಕೊಳ್ಬಹುದು. ಇದನ್ನ ಈ ತರ ಕಲಿಸಿ ಕುಡಿಬೇಕು. ಒಂದು ಅರ್ಧ ಗಂಟೆ ಬಿಟ್ಟು ನಿಮ್ಮ ತಿಂಡಿ ಅಥವಾ ಆಹಾರವನ್ನು ಸೇವನೆ ಮಾಡಿ. ಸೊ ನಮ್ಮ ಅಡ್ಗೆ ಮನೆಯಲ್ಲಿ ಏನೆಲ್ಲ ಅಡ್ಗೆ ತಿಂದು ಇನ್ನೂ ಗಟ್ಟಿ ಮೊಟ್ಟಾಗಿದ್ದೀವಿ ಅಂತಂದ್ರೆ ಅದಕ್ಕೆ ನಮ್ಮ ಪೂರ್ವಿ ಮೇಡಮ್ ಕಾರಣ. ಮಹಾಫಲ ಚೂರ್ಣ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ. ಚೆನ್ನಾಗಿದೆ. ಒಂದ್ ನೇರಳೆ ಹಣ್ಣು ಹಾಕಿದೀವೇನೋ ಅನ್ನೋ ಫೀಲ್ ಇದೆ. ಇದು ಒಂದ್ ಸ್ವಲ್ಪ ಹುಳಿ ಹುಳಿ ಅನ್ಸುತ್ತೆ, ಚೂರು ಒಗರು ಅಂತಾರಲ್ಲ ಅನ್ಸುತ್ತೆ, ಬಟ್ ಕುಡಿಬಹುದು. ಆ ಥರ ಅಂತ ಸಂಕಷ್ಟ ಏನಿಲ್ಲ. ಸೊ ನೋಡಿದ್ರಲ್ಲ, ಇವತ್ತು ಮಹಾಫಲ ಚೂರ್ಣನ ಡಯಾಬಿಟೀಸ್ ಮುಖ್ಯವಾಗಿ ಅಂಥವರಿಗೆ ಮಾಡಿಕೊಟ್ಟಂತಹ ಹೋಮ್ ರೆಮಿಡಿ. ಇದು ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಸೊ ಪೂರ್ವಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಇಷ್ಟು ಬ್ಯೂಟಿಫುಲ್ ಆಗಿ ಇಷ್ಟು ಈಸಿ ಆಗಿರುವಂತಹ ರೆಮಿಡಿಯನ್ನು ತೋರಿಸೋದಕ್ಕಾಗಿ ಮತ್ತೊಮ್ಮೆ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.